ನಮಸ್ಕಾರ, ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಇವತ್ತು ನಾವು 6ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪಾಠವನ್ನು ಮಾಡ್ತಿದ್ದೀವಿ. ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 6th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. ಯಾವುದು ಲೆಸನ್? ಸೊ ವಿ ಆರ್ ಡೂಯಿಂಗ್ ಪಾಠ 16, ಲೆಸನ್ 16, ಕಟ್ಟಬೊಮ್ಮ. So the lesson Kattabommu. Before starting with the lesson, I request you all to take out your textbook, pencil, eraser, wear earphone and sit in a quiet place. We'll start with the lesson Kattabommu. He is also called as a Kattabomman. So here this lesson is quite bigger one. So I'll be doing into the many parts. 1, 2, 3, 4, 5. There will be 5 parts for this lesson. Since the lesson is too big, I am dividing into 5 parts. So we'll start with the lesson. ಈ ಪಾಠವನ್ನು ಬರೆದಿರೋರು ಡಾಕ್ಟರ್ ಬಾಬು ಕೃಷ್ಣಮೂರ್ತಿ. Before entering the lesson, we have a small paragraph that we have to know about the Kattabommu or Kattabomman. ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರೇರಣೆ ನೀಡಿದ ಮಹಾನ್ ಹೋರಾಟಗಾರರಲ್ಲಿ ಒಬ್ಬರಾದ ವೀರಪಾಂಡ್ಯ ಕಟ್ಟಬೊಮ್ಮನ್. ಸೊ ಸ್ವಾತಂತ್ರ್ಯ ಅಂದರೆ ಇಂಡಿಪೆಂಡೆನ್ಸ್. ಡ್ಯೂರಿಂಗ್ ಅವರ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಲ್ಲಿ there were many freedom fighters who fought for independence. One of the fighter is Kattabomman, Veerapandya Kattabommu or Veerapandya Kattabomman. So we'll start with the lesson. 1760 1760 ಜನವರಿ 3ರಂದು ಅಂಡರ್ಲೈನ್ ಮಾಡ್ಕೊಳ್ಳಿ. ಈಗಿನ ತಮಿಳುನಾಡು, ನಾವು ಇಟ್ ಇಸ್ ಕಾಲ್ಡ್ ಆಸ್ ಅ ತಮಿಳುನಾಡು, ಪಾಂಚಾಲಂ ಕುರುಚ್ಚಿ ಎಂಬಲ್ಲಿ ಜನಿಸಿದ. ಅಂಡರ್ಲೈನ್ ಮಾಡ್ಕೊಳ್ಳಿ. 1760 ಜನವರಿ 3rd ಪಾಂಚಾಲಂ ಕುರುಚಿಯಲ್ಲಿ ಜನಿಸಿದ. ಹಿ ವಾಸ್ ಬಾರ್ನ್. ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಆಗಮಿಸಿ ತನ್ನ ಬೇರು ಬಿಡಲು ಆರಂಭಿಸಿದ ದಿನಗಳಲ್ಲೇ ಅದರ ವಿರುದ್ಧ ಸಿಡಿದೆದ್ದು ಹೋರಾಟ ನಡೆಸಿ ಕೊನೆಗೆ ನೇಣು ಶಿಕ್ಷೆಗೆ ಗುರಿಯಾದ ಅಪ್ರತಿಮ ಹೋರಾಟಗಾರ ವೀರಪಾಂಡ್ಯ ಕಟ್ಟಬೊಮ್ಮು. ಈಸ್ಟ್ ಇಂಡಿಯಾ ಕಂಪನಿ ದೇ ಕೇಮ್ ಟು ಇಂಡಿಯಾ. ಓಕೆ, ಭಾರತಕ್ಕೆ ಆಗಮಿಸಿ ತನ್ನ ಬೇರು ಬಿಡಲು ದೇ ರೂಟೆಡ್ ಹಿಯರ್. ಓಕೆ, ಇನ್ ದ ಇನಿಷಿಯಲ್ ಡೇಸ್, ಆರಂಭದ ದಿನದಲ್ಲಿ ಅವರ ವಿರುದ್ಧ ಅಗೇನ್ಸ್ಟ್ ದೆಮ್ he fought. He started a revolution. He started a movement. ಹೋರಾಟ. ಓಕೆ, ಕೊನೆಗೆ ಫೈನಲಿ ನೇಣು ಶಿಕ್ಷೆ. he was given a ಫಾಸಿ ಅಂದರೆ ಹ್ಯಾಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ. he was hanged by Britishers. ಈಸ್ ಅಪ್ರತಿಮ ಹೋರಾಟಗಾರ, ಅ ಬ್ರೇವ್ ಏನಂತಾರೆ ಮೂಮೆಂಟ್, ಅ ಫೈಟರ್. ಯಾರು? ವೀರಪಾಂಡ್ಯ ಕಟ್ಟಬೊಮ್ಮು. ಆಗಿನ ಕಾಲದಲ್ಲಿ ಡ್ಯೂರಿಂಗ್ ದೋಸ್ ಡೇಸ್ ಜಾಕ್ಸನ್ ಎಂಬಾತ, ದರ್ ವಾಸ್ ಅ ಪರ್ಸನ್ ಕಾಲ್ಡ್ ಜಾಕ್ಸನ್, ಪಾಂಚಾಲಂ ಕುರುಚಿ ಪ್ರಾಂತ್ಯಕ್ಕೆ, ಪಾಂಚಾಲಂ ಕುರುಚಿ ರೀಜನ್, ಪ್ರಾಂತ್ಯ ಇಸ್ ಅ ರೀಜನ್, ಈಸ್ಟ್ ಇಂಡಿಯಾ ಕಂಪನಿಯ ಕಡೆಯಿಂದ ನೇಮಕವಾದ ಅಧಿಕಾರಿಯಾಗಿದ್ದ. ಸೊ ಹಿ ವಾಸ್ ದ ಪರ್ಸನ್ ಹೂ ವಾಸ್ ಏನಂತಾರೆ who was employed there as a officer, British officer for Panchalam Kuruchi was a Jackson. Underline, very important. Okay, ಸರ್ಕಾರಕ್ಕೆ ಕಪ್ಪ ಕಾಣಿಕೆ ಕೊಡಬೇಕು. ಕಪ್ಪ ಕಾಣಿಕೆ ಅಂದರೆ ಟ್ಯಾಕ್ಸ್. ಸೊ ಫಾರ್ ದ ಗೌರ್ಮೆಂಟ್, ದ ಪೀಪಲ್, ವಿ ಹ್ಯಾವ್ ಟು ಗಿವ್ ದ ಟ್ಯಾಕ್ಸ್ ಫಾರ್ ದ ಬ್ರಿಟಿಷರ್ಸ್ ಅವಾಗ ಎಂದು ಆತ ಹಲವು ಬಾರಿ ನೋಟಿಸ್ ಕಳಿಸಿದರು. ಹಿ ಸೆಂಟ್ ಅ ನೋಟಿಸ್ ಮೆನಿ ಟೈಮ್ಸ್ ಟು ಗಿವ್ ಅ ಕಪ್ಪ ಕಾಣಿಕೆ. ಕಟ್ಟಬೊಮ್ಮು ಅದಕ್ಕೆ ಸೊಪ್ಪು ಹಾಕಲಿಲ್ಲ ಅಂದರೆ ಹಿ ಡಿಂಟ್ ಕೇರ್ ಅಬೌಟ್ ಇಟ್. ಇದು ನಮ್ಮ ಭೂಮಿ, ದಿಸ್ ಇಸ್ ಅವರ್ ಲ್ಯಾಂಡ್, ನಮ್ಮ ನೆಲ, ದಿಸ್ ಇಸ್ ಅವರ್ ಅರ್ತ್, ದಿಸ್ ಇಸ್ ಅವರ್ ಲ್ಯಾಂಡ್. ಈ ನೆಲದ ಒಡೆತನ ಎಷ್ಟಿದ್ದರೂ ನಮ್ಮದೇ ಹೊರತು ಈ ನೆಲ, ದಿಸ್ ಲ್ಯಾಂಡ್ ಈಸ್ ಓನ್ಡ್ ಆ್ಯಂಡ್ ರೂಲ್ಡ್ ಬೈ ಅಸ್, ನಾಟ್ ಬೈ ಎನಿ ಒನ್ ಔಟ್ಸೈಡ್. ಹೊರಗಿನಿಂದ ಬಂದು ನೆಲೆ ನಿಂತ ಪರಂಗಿಗಳಿಗಲ್ಲ, ನಾಟ್ ಫಾರ್ ಯು ಪೀಪಲ್. ದ ಬ್ರಿಟಿಷರ್ಸ್ ವರ್ ಕಾಲ್ಡ್ ಆಸ್ ಅ ಪರಂಗಿಗಳು. ಓಕೆ, ಪರಂಗಿ ಅಂದರೆ ದ ಅದರ್ ಪೀಪಲ್, ದ ವೈಟ್ ಪೀಪಲ್ ಅಂತ, ಪರಂಗಿಗಳಿಗೆ ಅಲ್ಲ. ದಿಸ್ ಇಸ್ ನಾಟ್ ಫಾರ್ ದಮ್, ದಿಸ್ ಇಸ್ ಅವರ್ ಲ್ಯಾಂಡ್. ಸ್ವಂತ ನೆಲದಲ್ಲಿ ಮನೆ ಮಾರು ಕಟ್ಟಿಕೊಂಡಿರುವ ನಾವು ಅನ್ಯರಿಗೆ ತೆರಿಗೆ ಕಟ್ಟಬೇಕು. ವಿ ಹ್ಯಾವ್ ಬಿಲ್ಟ್ ಅ ಹೌಸ್ ಆ್ಯಂಡ್ ಡೂಯಿಂಗ್ ಅ ಫಾರ್ಮ್ ಇನ್ ಅವರ್ ಲ್ಯಾಂಡ್. ವೈ ಶುಡ್ ವಿ ಗಿವ್ ಟ್ಯಾಕ್ಸ್ ಫಾರ್ ದೋಸ್ ಪೀಪಲ್? ಇದು ಕಟ್ಟಬೊಮ್ಮುವಿನ ವಾದವಾಗಿತ್ತು. ದಿಸ್ ಇಸ್ ದ ವಾಟ್ ಹಿ ಯೂಸ್ ಟು ಬಿಲೀವ್ ಆ್ಯಂಡ್ ಹಿ ಯೂಸ್ ಟು ಟೆಲ್ ಟು ದಮ್. ಬ್ರಿಟಿಷರು ಆತನ ಸಂಸ್ಥಾನದ ಮೇಲೆ 6 ವರ್ಷ ನಿರಂತರ ದಾಳಿ ನಡೆಸಿದರು. ಬ್ರಿಟಿಷರ್ಸ್ ದೇ ಅಟ್ಯಾಕ್ಡ್ ಹಿಸ್ ಎಂಪೈರ್, ಅಟ್ಯಾಕ್ಸ್ ಹಿಸ್ ರೀಜನ್ 6 times. 6 ವರ್ಷಗಳ ನಿರಂತರ, 6 years ಕಂಟಿನ್ಯೂಸ್ ಆಗಿ ನಿರಂತರ ದೇ ಅಟ್ಯಾಕ್ಡ್ ಹಿಮ್. ಆತನನ್ನು ಸೋಲಿಸಲು ಸಾಧ್ಯವಿಲ್ಲ. ದೇ ಕುಡಂಟ್ ಬೀಟ್ ಕಟ್ಟಬೊಮ್ಮು ಎಂದು ಖಚಿತವಾದಾಗ, ಖಚಿತ ಅಂದರೆ ದೇ ಗಾಟ್ ಟು ನೋ ದಿಸ್, ಕನ್ಫರ್ಮ್ ಆಗಿ ದೇ ಗಾಟ್ ಟು ನೋ ದಟ್ ದೇ ಕಾಂಟ್ ಬೀಟ್ ಕಟ್ಟಬೊಮ್ಮು. ಸಂಧಿ ಮಾಡಿಕೊಳ್ಳೋಣ ಎಂದು ಕರೆದರು. ದೇ ವಾಂಟೆಡ್ ಟು ಮೇಕ್ ಅ ಕಾಂಪ್ರಮೈಸ್ ಮಾಡಬೇಕು ಅಂತ ದೇ ಕಾಲ್ಡ್ ಹಿಮ್.
ಕಟ್ಟಬೊಮ್ಮುವು ಬ್ರಿಟಿಷರ ಪಾಳೆಯಕ್ಕೆ ಹೋಗಿ ಸಂಧಿಯ ಹೆಸರಿನಲ್ಲಿ ನಾಟಕವಾಡಲು ಬಂದಿದ್ದ ಮಂದಿಯ ತಲೆ ಕತ್ತರಿಸಿ ತನ್ನ ಪರಾಕ್ರಮವನ್ನು ಮತ್ತೊಮ್ಮೆ ತೋರಿಸಿದ. ಕಟ್ಟಬೊಮ್ಮು he went to that British place and he saw there the people had come to do the compromise. He took off the head of those people. ತಲೆಯನ್ನು ಕತ್ತರಿಸಿದ. He took off the head of those people and he was so very brave person and he came back. He chopped their heads and he came back. ಇದರಿಂದ ರೊಚ್ಚಿಗೆದ್ದ ಬ್ರಿಟಿಷರು ಅಪಾರ ಸೇನೆ. ಬಿಕಾಸ್ ಆಫ್ ದಿಸ್ ಬ್ರಿಟಿಷರ್ಸ್ ದೇ ಗಾಟ್ ವೆರಿ ಫ್ರಸ್ಟ್ರೇಟೆಡ್. ಅಪಾರ ಸೇನೆ ಅಂದರೆ ತುಂಬ ಸೇನೆ ಅಂದರೆ ಆರ್ಮಿಯನ್ನು ಮದ್ದು ಗುಂಡು ಎಕ್ಸ್ಪ್ಲೋಸಿವ್ ಸಮೇತ ಪಾಂಚಲಕುರುಚಿಯ ಮೇಲೆ ಮುಗ್ಗಿಬಿದ್ದರು. ದೇ ಕೇಮ್ ಟು ಪಾಂಚಲಕುರುಚಿ. ಬ್ರಿಟಿಷರ ಜೊತೆ ನಡೆದ ಆ ನಿರ್ಣಾಯಕ ಯುದ್ಧದಲ್ಲಿ ದ ಡಿಸೈಡಿಂಗ್ ವಾರ್, ನಿರ್ಣಾಯಕ ಡಿಸೈಡಿಂಗ್ ವಾರ್ ಇಸ್ ಅ ಯುದ್ಧ. ಇನ್ ದ ಡಿಸೈಡಿಂಗ್ ವಾರ್ ಕಟ್ಟಬೊಮ್ಮುವಿಗೆ ಸೋಲಾದರೂ ಕಟ್ಟಬೊಮ್ಮು ವಾಸ್ ಲಾಸ್ಟ್ ಆ್ಯಕ್ಚುಲಿ. ಆತ ಬ್ರಿಟಿಷರ ಕೈಗೆ ಸಿಗಲಿಲ್ಲ. ಬ್ರಿಟಿಷರ್ಸ್ ಕುಡಂಟ್ ಕ್ಯಾಚ್ ಕಟ್ಟಬೊಮ್ಮು. ತಪ್ಪಿಸಿಕೊಂಡು ಹೋದ. ಹಿ ವಾಸ್ ಎಸ್ಕೇಪ್ಡ್. ಆ ಕ್ಷಣಕ್ಕೆ ಅದು ಪಲಾಯನ ಎನಿಸಿದರು. ಎಸ್, ದಟ್ ವಾಸ್ ನಾಟ್ ಆ್ಯಕ್ಚುಲಿ ಅ ಬ್ರೇವ್ ಪರ್ಸನ್. ದ ಪರ್ಸನ್ ಹೂ ಯೂಸ್ ಟು ವಾರ್, ಹೂ ಯೂಸ್ ಟು ಸ್ಟ್ಯಾಂಡ್ ಇನ್ ದ ವಾರ್, he never used to back off. He will never run away. But he had to do that because if he would have not gone, Britishers would have killed him there itself. And because of that, his people would have lost a faith and hope in independence. ಅದಕ್ಕೆ ಕಟ್ಟಬೊಮ್ಮು he escaped from the war even though he was lost. ಮತ್ತೊಮ್ಮೆ ಸೇನೆಯನ್ನು ಕಟ್ಟಿ ಅಗೇನ್ he built an army. ಯುದ್ಧಕ್ಕೆ ಸಜ್ಜುಗೊಳಿಸಿ ಅಗೇನ್ he prepared for the war. ಬ್ರಿಟಿಷರ ಮೇಲೆ ದಾಳಿ ಮಾಡಿ ಅವರನ್ನು ಬಗ್ಗು ಬಡಿಯುವ ಯೋಚನೆ ಆತನಲ್ಲಿತ್ತು. he wanted to build an army, he wanted to do the war again and he wanted to fight with the Britishers again. he wanted to make them lose. ಆತನನ್ನು ಶತಾಯ ಗತಾಯ ಹಿಡಿದೇ ತೀರಬೇಕೆಂದು ನಿರ್ಧರಿಸಿದ ಬ್ರಿಟಿಷರು. ಶತಾಯ ಗತಾಯ ಅಂದರೆ however, whatever it is, I want to capture this person ಕಟ್ಟಬೊಮ್ಮು ಅಂತ ಬ್ರಿಟಿಷರ್ಸ್ they decided. ಕೊನೆಗೆ ಸಹಾಯ ಕೋರಿದ್ದು ದೇಶೀಯರನ್ನೇ. ಅನ್ಫಾರ್ಚುನೇಟ್ಲಿ ದೇ ಆಸ್ ದ ಹೆಲ್ಪ್ ಆಫ್ ಅವರ್ ಲ್ಯಾಂಡ್ ಪೀಪಲ್, ಬಟ್ ಅವರ್ ಲ್ಯಾಂಡ್ ಪೀಪಲ್ ದೇ ಹೆಲ್ಪ್ ದೀಸ್ ಬ್ರಿಟಿಷರ್ಸ್ ಟು ಕ್ಯಾಚ್ ಕಟ್ಟಬೊಮ್ಮು. ದಿಸ್ ಈಸ್ ದ ಮೇಜರ್ ಪ್ರಾಬ್ಲಮ್ ದಟ್ ಹ್ಯಾಪನ್ ಡ್ಯೂರಿಂಗ್ ಅವರ್ ಇಂಡಿಪೆಂಡೆನ್ಸ್. ದೇರ್ ವಾಸ್ ನೋ ಯುನೈಟಿ. even though there is a unity in Indians, but still major cases, especially when you take Kitturani Chennamma, she was fighting with Britishers for the same reason. She didn't want to give the kappa kanike, she didn't want to give the tax amount for the Britishers. She was caught with the help of these people who were there in the same palace and who were working for Kitturani Chennamma. They didn't wanted the Chennamma as a queen. They made a alliance with the Britishers and they helped Britishers to catch Kitturani Chennamma. In the same way, here also the people who were against Kattabommu, the Indians itself, they helped the Britishers to catch Kattabommu, and they didn't had that much of a knowledge, they didn't had that much of a buddhi irlilla, because they are putting a stone on their head. ಅವರ ತಲೆ ಮೇಲೆ ಅವರು ಕಲ್ಲು ಹಾಕೋತಾ ಇದ್ದಾರೆ. ಅಂದರೆ they are nearing the death, because if you help the Britishers, what will happen? Because they are the one who have come from outside. They are not supposed to be there in our land. They are the one who are taking our resources, our jewels, wealth, gold, ಎಲ್ಲನೂ ತೊಗೊಂಡ್ಬಿಟ್ಟಿರ್ತಾರೆ. But still there are few people who still help the Britishers against the freedom fighters. So in that reason, Kattabommu was caught by Britishers. So ಅದಕ್ಕೆ ದುಡ್ಡು ಅಧಿಕಾರಗಳ ಆಸೆ. ದೇ ಆರ್ ವೆರಿ ದೇ ವಿಶ್ಡ್, ದೇ ವರ್ ಗ್ರೀಡ್ ಅಬೌಟ್ ದ ಪವರ್ ಆ್ಯಂಡ್ ದ ಮನಿ. ಬಿಕಾಸ್ ಆಫ್ ದಿಸ್ ದೇ ಹೆಲ್ಪ್ ದ ಬ್ರಿಟಿಷರ್ಸ್. ಭಾರತದ ನೆಲದ ಮೇಲೆ ಕೆಲವು ಪಾಳೆಗಾರರೇ ವೀರಪಾಂಡ್ಯ ಕಟ್ಟಬೊಮ್ಮುವನ್ನು ಹಿಡಿಯಲು ಬ್ರಿಟಿಷರಿಗೆ ಸಹಾಯ ಮಾಡಿದರು ಎಂಬುದು ದುರ್ದೈವ. ದಟ್ ಈಸ್ ದ ಸ್ಯಾಡ್ ರಿಯಾಲಿಟಿ. ಮಕ್ಕಳೇ ಕೇಳಿ, ವೆಲ್ಕಮ್ ಟು ದ ಲೆಸನ್. ಕಟ್ಟಬೊಮ್ಮು ಆಂಧ್ರದವನಂತೆ. ಕಟ್ಟಬೊಮ್ಮು ಇಸ್ ಫ್ರಮ್ ಆಂಧ್ರ ಪ್ರದೇಶ್. ಅವನ ಹೆಸರು ಗಟ್ಟಿಬೊಮ್ಮು ಅಂತೆ. ಹಿಸ್ ನೇಮ್ ಇಸ್ ಗಟ್ಟಿಬೊಮ್ಮು ಇಟ್ ಸೀಮ್ಸ್. ಅಂದರೆ ಬಲಶಾಲಿಯಾದವನು ಎಂದರ್ಥ. ದಟ್ ಮೀನ್ಸ್ ಈಸ್ ಅ ಸ್ಟ್ರಾಂಗ್ ಪರ್ಸನ್. ಗಟ್ಟಿ ಅಂದರೆ ಸ್ಟ್ರಾಂಗ್. ಸೊ ಗಟ್ಟಿಬೊಮ್ಮು ಅಂದರೆ ಸ್ಟ್ರಾಂಗ್ ಪರ್ಸನ್ ಅಂತ ದ ಮೀನಿಂಗ್. ಅಂಡರ್ಲೈನ್ ಮಾಡ್ಕೊಳ್ಳಿ, ಕಟ್ಟಬೊಮ್ಮು ಗಟ್ಟಿಬೊಮ್ಮು. ಬಲಶಾಲಿಯಾಗಿ ಬೆಳೆದ ನಂತರ ಗಟ್ಟಿಬೊಮ್ಮುವನ್ನು ಪಾಂಡ್ಯ ರಾಜ ಜಗವೀರ ದಳಪತಿಯನ್ನಾಗಿ ಮಾಡಿದ. So Balashali, this person was a very strong person. So Pandya is a one more empire. Okay, Pandya Raja,
Jagavira, his name is a Jagavira, underline. He made his as a Dalapati. Dalapati andre the leader for the army. He made a Kattabommu as a leader for the army. Jagaviraniಗೆ ಸಾವು ಸಮೀಪಿಸಿದಾಗ ಬೊಮ್ಮುವನ್ನು ಕರೆದು, when Jagavira was nearing the death, he called Bommu and he told, Bommu, ನಾನು ಇನ್ನು ಹೆಚ್ಚು ಕಾಲ ಬದುಕಲಾರೆ. I won't live much more longer. ಇನ್ನು ಈ ರಾಜ್ಯಕ್ಕೆ ನೀನೇ ದಿಕ್ಕು. For this empire, you are the right direction. You have to show the right direction. You have to take this empire in a right direction ಅಂತ ಹೇಳ್ತಾನೆ. ರಾಜ್ಯವನ್ನು ಚೆನ್ನಾಗಿ ನೋಡಿಕೋ. Please take care of this empire. ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ಕಾಣು. Please make sure that you treat the citizens, ಪ್ರಜೆಗಳು, citizens as your own children, ಸ್ವಂತ ಮಕ್ಕಳು ಎಂದು ರಾಜ್ಯವನ್ನು ಒಪ್ಪಿಸಿದ. He gave the empire. ಅವನು ಸತ್ತು ಹೋದ. He died. ಯಾರು? ಜಗವೀರ. ಬೊಮ್ಮು ಪಾಂಚಲಕುರುಚಿ ಎಂಬ ಊರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ. ಸೊ ಬೊಮ್ಮು, he made ಪಾಂಚಲಕುರುಚಿ has his capital. ರಾಜಧಾನಿ is a capital. ಅಲ್ಲೊಂದು ಬಲವಾದ ಕೋಟೆ ಕಟ್ಟಿಸಿದ. He built a strong fort. ಕೋಟೆ is a fort. ಬಲವಾದ ಕೋಟೆ, a strong fort he built, ಕಟ್ಟಿಸಿದ. ಬಹು ಜನಪ್ರಿಯನಾದ. He became a famous. ಜನಪ್ರಿಯ as a famous. 1790ರಲ್ಲಿ 1790 ಜನರು ಅವನಿಗೆ ಪಟ್ಟ ಕಟ್ಟಿದರು. People gave him a throne. ಪಟ್ಟ ಕಟ್ಟು ಅಂದರೆ gave him a throne, made him a king. ಇತ್ತ ದೇಶದಾದ್ಯಂತ here all over the country, ಆಂಗ್ಲರ ಈಸ್ಟ್ ಇಂಡಿಯಾ ಕಂಪನಿಯು, ದ ಇಂಗ್ಲಿಷ್ ಪೀಪಲ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಬಲೆಯನ್ನು ಹರಡುತ್ತಿತ್ತು. ದೇ ವರ್ ಸ್ಪ್ರೆಡಿಂಗ್ ಎವ್ರಿವೇರ್. ಮೆಲ್ಲನೆ ಸ್ಲೋಲಿ ಅನೇಕ ರಾಜ್ಯಗಳನ್ನು, ಮೆನಿ ಸ್ಟೇಟ್ಸ್, ತಮ್ಮ ಹೊಟ್ಟೆಯೊಳಗೆ ಹಾಕಿಕೊಂಡ. ಆಂಗ್ಲರು ಹೊಟ್ಟೆಯೊಳಗೆ ಹಾಕಿಕೊಂಡ ಅಂದರೆ ದೇ ಅಕ್ವೈರ್ಡ್ ಮೆನಿ ಸ್ಟೇಟ್ಸ್. ಅಲ್ಲಿನ ರಾಜರನ್ನು ಸದೆಬಡೆದರು. ದೇ ಇವನ್ ಏನಂತಾರೆ, those kings were defeated and some kings were also killed and imprisoned. ಬೊಮ್ಮುವಿನ ಬಳಿಗೆ ಬಂದ ಆಂಗ್ಲ ಪ್ರತಿನಿಧಿ. ಸೊ ಬೊಮ್ಮುವಿನ ಬಳಿಗೆ, ಸೊ ಆಂಗ್ಲ ಪ್ರತಿನಿಧಿ, ರೆಪ್ರೆಸೆಂಟೇಟಿವ್ ಫ್ರಮ್ ಇಂಗ್ಲಿಷ್, ದ ಬ್ರಿಟಿಷರ್ಸ್, ಹಿ ಕೇಮ್ ಟು ಬೊಮ್ಮು. ಕಪ್ಪ ಕಾಣಿಕೆ ಕೊಡಲು ಕೇಳಿದ. ಹಿ ಆಸ್ಕ್ ಫಾರ್ ದ ಕಪ್ಪ ಕಾಣಿಕೆ. ಕಪ್ಪ ಕಾಣಿಕೆ ಅಂದರೆ, ಅಂಡರ್ಲೈನ್ ದ ಕಪ್ಪ ಕಾಣಿಕೆ ವರ್ಡ್, ವೆರಿ ಇಂಪಾರ್ಟೆಂಟ್, ದ ಮನಿ, ದ ಟ್ಯಾಕ್ಸ್ ಮನಿ. ಬೊಮ್ಮು ಅವನನ್ನು ಧಿಕ್ಕರಿಸಿ ಹಿಂದೆ ಕಟ್ಟಿದ. ಓಕೆ, ಹಿಂದಕ್ಕೆ ಅಟ್ಟಿದ. ಹಿ ಸೆಂಟ್ ಹಿಮ್ ಅವೇ. ಹಿ ಟೋಲ್ಡ್, ಐ ಆಮ್ ನಾಟ್ ಗಿವಿಂಗ್ ಅ ಕಪ್ಪ ಕಾಣಿಕೆ, ಅಂಡ್ ಹಿ ಸೆಂಟ್ ಹಿಮ್ ಬ್ಯಾಕ್. ಇವನ ಗಂಡುಗಲಿತನ ಅಂದರೆ ದ ಬ್ರೇವ್ ಮೆನ್, ಅಂದರೆ ಬ್ರೇವರಿ ಥಿಂಗ್ ಬೇಸಿಕಲಿ, ಕಂಡು ಆಂಗ್ಲರಿಗೆ ನೆತ್ತಿಯ ಮೇಲೆ ಮೆಣಸು ಅರದಂತಾಯಿತು. ನೆತ್ತಿ ಅಂದರೆ ಫೋರ್ಹೆಡ್, ಮೆಣಸು ಅಂದರೆ ಪೆಪ್ಪರ್. ಓಕೆ, ಅಂದರೆ ಅಷ್ಟು ಕೋಪ. ದೇ ಬಿಕಮ್ ವೆರಿ ಆಂಗ್ರಿ ಬಿಕಾಸ್ ಆಫ್ ದಿಸ್ ಆಕ್ಟ್ ಆಫ್ ಅ ಕಟ್ಟಬೊಮ್ಮು. ದಿಕ್ಕು ತೋರದಂತಾಯಿತು. ದೇ ಡೋಂಟ್ ನೋ ವಾಟ್ ಟು ಡೂ. ಕೊನೆಗೆ ಫೈನಲಿ ತಮ್ಮ ಸ್ವಭಾವಕ್ಕೆ ತಕ್ಕಂತೆ ಮೋಸದಿಂದ ಇವನನ್ನು ಬಂಧಿಸಲು ನಿರ್ಧರಿಸಿದರು. ದ ಮೇನ್ ಥಿಂಗ್ ಆಲ್ವೇಸ್ ದ ಬ್ರಿಟಿಷರ್ಸ್ ಯೂಸ್ ಟು ಡೂ ಇಸ್ ದೇ ಯೂಸ್ ಟು ಚೀಟ್. They used to cheat and defeat the king, defeat the empire. They used to take the places by cheating the people. So the same way they decided that ನಾವು ಚೀಟ್ ಮಾಡಬೇಕು, ಮೋಸ ಮಾಡಬೇಕು. ಚೀಟ್ ಈಸ್ ಅ ಮೋಸ. ಈ ಕೆಲಸಕ್ಕೆ ಆಂಗ್ಲರು ಜಾಕ್ಸನ್ ಎಂಬುವನನ್ನು ನೇಮಿಸಿದರು. So for this work they employed a person called Jackson. ಬೊಮ್ಮುವಿಗೆ ಜಾಕ್ಸನ್ ಒಂದು ಪತ್ರ ಬರೆದು, ಬೊಮ್ಮುಗೆ ಜಾಕ್ಸನ್ wrote a letter. ಪತ್ರ is a letter. ಬಹಳ ಗಹನವಾದ ವಿಷಯವನ್ನು ಚರ್ಚಿಸಲು ಬರಬೇಕೆಂದು, ಗಹನವಾದ ಅಂದರೆ ವೆರಿ ಇಂಪಾರ್ಟೆಂಟ್, ಸೀಕ್ರೆಟಿವ್ ಟಾಪಿಕ್, ವಿ ಹ್ಯಾವ್ ಟು ಡಿಸ್ಕಸ್ ಅಂತ ಹೇಳಿ ಬರಬೇಕೆಂದು, ತನ್ನನ್ನು ಕಾಣಬೇಕೆಂದು ತಿಳಿಸಿದ. ಸೊ ಹಿ ಟೋಲ್ಡ್, ಪ್ಲೀಸ್ ಕಮ್, ವಿ ಹ್ಯಾವ್ ಅ ಟಾಪಿಕ್ ಟು ಡಿಸ್ಕಸ್, ಸೊ ವಿ ಹ್ಯಾವ್ ಟು ಡಿಸ್ಕಸ್, ಯು ಹ್ಯಾವ್ ಟು ಕಮ್ ಅಂತ ಹೇಳ್ತಾನೆ. ಒಬ್ಬನೇ ಬರಬೇಕೆಂದು ತಿಳಿಸಿದ. ಈ ಆಲ್ಸೋ ಟೋಲ್ಡ್ ದಟ್ ಯು ಹ್ಯಾವ್ ಟು ಕಮ್ ಅಲೋನ್ ಅಂತ. ಬೊಮ್ಮು ಬಹು ಶಾಂತ ಸ್ವಭಾವದವನು. ಬೊಮ್ಮು ಇಸ್ ಅ ವೆರಿ ಸೈಲೆಂಟ್ ಪರ್ಸನ್. ಓಕೆ, ಹಿ ವೋಂಟ್ ಟಾಕ್ ಮಚ್. ತಾಳ್ಮೆಯುಳ್ಳವ. ಆ್ಯಂಡ್ ಹಿ ಆಲ್ಸೋ ವೆರಿ ಪೇಷನ್ಸ್. ಹಿ ಹ್ಯಾಡ್ ಸೋ ಮಚ್ ಆಫ್ ಅ ಪೇಷನ್ಸ್. ಅವನು ಹೋಗೋಣವೆಂದುಕೊಂಡ. ಹಿ ಥಾಟ್, ಎಸ್ ವಿ ವಿಲ್ ಗೋ. ಆದರೆ ಬಟ್ ತಮ್ಮನಾದ ಕುಮಾರಸ್ವಾಮಿ ಅಣ್ಣನನ್ನು ಎಚ್ಚರಿಸಿದ. ಸೊ ಬೊಮ್ಮು ಹ್ಯಾಡ್ ಅ ಯಂಗರ್ ಬ್ರದರ್ ಕಾಲ್ಡ್ ಕುಮಾರಸ್ವಾಮಿ, ಅಂಡರ್ಲೈನ್. He told Kattabommu that there is something wrong in this, please don't do this ಅಂತ he gave a hint. ಆಂಗ್ಲರು ಕುಟಿಲರು ಅಂದರೆ ದೇ ಆರ್ ವೆರಿ ಕನ್ನಿಂಗ್ ಪೀಪಲ್. ಅವರು ತುಂಬ ಕುಟಿಲರು. ಅವರ ಜೊತೆ ವ್ಯವಹರಿಸುವಾಗ ಮೈಯೆಲ್ಲ ಕಣ್ಣಾಗಿರಬೇಕು. ವೆನ್ ಯು ಆರ್ ಹ್ಯಾವಿಂಗ್ ಎನಿ ಕೈಂಡ್ ಆಫ್ ಅ ಡಿಸ್ಕಷನ್, ವೆನ್ ಯು ಹ್ಯಾವಿಂಗ್ ಎನಿ ಕೈಂಡ್ ಆಫ್ ಅ ಬಿಸ್ನೆಸ್ ವಿತ್ ದಮ್, ವೆನ್ ಯು ಆರ್ ಹ್ಯಾವಿಂಗ್ ಅ ಡೀಲಿಂಗ್ ಎನಿ ಕೈಂಡ್ ಆಫ್ ಅ ಥಿಂಗ್ ವಿತ್ ದಮ್,
ಮೈಯೆಲ್ಲ ಕಣ್ಣಾಗಿರಬೇಕು. ದ ಓಲ್ ಬಾಡಿ ಶುಡ್ ಇಟ್ ಶುಡ್ ಬಿ ಲೈಕ್ ಅ ಐ. ಅಂದರೆ ಯು ಶುಡ್ ಬಿ ವೆರಿ ಕಾಶಿಯಸ್ ಬಿಕಾಸ್ ದೇ ಆರ್ ವೆರಿ ಡೇಂಜರಸ್ ಪೀಪಲ್ ಅಂತ ಕುಮಾರಸ್ವಾಮಿ ವಿಲ್ ಟೆಲ್ ಟು ಕಟ್ಟಬೊಮ್ಮು. ಅಣ್ಣನನ್ನು ತಾನೂ ಹಿಂಬಾಲಿಸಿದ. ಇವನ್ ಹಿ ಆಲ್ಸೋ ಫಾಲೋಡ್ ಹಿಸ್ ಬ್ರದರ್. ಸೊ ವಾಟ್ ಹ್ಯಾಪನ್ ನೆಕ್ಸ್ಟ್? ಏನಾಯಿತು ಆಮೇಲೆ? ಸೊ ದಿಸ್ ಇಸ್ ದ ಎಂಡ್ ಆಫ್ ಅ ಪಾರ್ಟ್ 1. ವಿಲ್ ಸಿ ವಾಟ್ ಹ್ಯಾಪನ್ ನೆಕ್ಸ್ಟ್ ಇನ್ ದ ಪಾರ್ಟ್ 2. ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆರ್ ಮೇಲ್ ಮಾಡಿ yashaswikannadavaani@gmail.comಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ. ಆ್ಯಂಡ್ ಆಲ್ಸೋ ಪ್ಲೀಸ್ ಚೆಕ್ ದ ಪ್ಲೇ ಲಿಸ್ಟ್ ಆಫ್ ಅ 6th standard Tili Kannada ಫಾರ್ ರಿಮೈನಿಂಗ್ ಲೆಸನ್ಸ್. ಆ್ಯಂಡ್ ಪ್ಲೀಸ್ ಡೂ ಕಮ್ ಆ್ಯಂಡ್ ಸಿ ವಾಟ್ ಹ್ಯಾಪನ್ಡ್ ಇನ್ ದ ನೆಕ್ಸ್ಟ್ ಆ್ಯಂಡ್ ಪಾರ್ಟ್ 2. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. From Yashaswi Kannadavaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for the children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist name Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.